ಇನ್ನು ಅಮೆರಿಕ ವಿರುದ್ಧ ಸಮರದಲ್ಲಿ ಇರಾನ್ ಬೆನ್ನಿಗೆ ಈಗ ರಷ್ಯಾ ನಿಂತಿದೆ. ಯುರೋಪ್ಗೆ ಶಾಕ್ ಕೊಡಲು ಮುಂದಾಗಿದೆ ರಷ್ಯಾ. ಈಗ ತೈಲ ಉತ್ಪಾದನೆ ಕಡಿತ ಮಾಡಲು ರಷ್ಯಾ ನಿರ್ಧಾರ ಮಾಡಿಕೊಂಡಿದೆ. ಜರ್ಮನಿಗೆ 90% ತೈಲ ರಷ್ಯಾದಿಂದ ಆಮದಾಗಬೇಕು. ಕಜಾಕಿಸ್ತಾನ್ ಮೂಲಕ ಜರ್ಮನಿಗೆ ರಷ್ಯಾ ತೈಲ ರಫ್ತಾಗಬೇಕು. ಹೀಗೆ ಕೆಲವೊಂದು ರೂಲ್ಸ್ಗಳನ್ನ ಈಗ ರಷ್ಯಾ ಮಾಡಲಿಕ್ಕೆ ಹೊರಟಿದೆ. ಇದು ಇರಾನ್ಗೆ ಸಪೋರ್ಟಿಂಗ್ ಅಲ್ಲಿ ಮಾಡ್ತಾ ಇರುವಂಥದ್ದು. ಇರಾನ್ ಪರವಾಗಿ ಇರುವಂತಹ ರಷ್ಯಾ ಈ ರೀತಿಯಾಗಿ ಯುರೋಪ್ಗೆ ಶಾಕ್ ಕೊಡ್ತಾ ಇದೆ. ಕಜಾಕಿಸ್ತಾನ್ ಮೂಲಕ ಜರ್ಮನಿಗೆ ರಷ್ಯಾ ತೈಲ ರಫ್ತಾಗ್ತಿತ್ತು. ಹಾಗಾಗಿ ಈಗ ಜರ್ಮನಿಗೆ 90% ತೈಲ ರಷ್ಯಾದಿಂದಲೇ ಆಮದು ಆಗ್ತಾ ಇತ್ತು. ಹಾಗಾಗಿ ಇದೀಗ ತೈಲ ಬೆಲೆ ಏರಿಕೆ ಆದ್ರೆ ಖಂಡಿತವಾಗಿಯೂ ಕೂಡ ಇದು ಜರ್ಮನಿಗೆ ಶಾಕ್. ಹೌದು, ಕಾರಣ ಏನು ಅಂತಂದ್ರೆ 90% ಅಷ್ಟು ತೈಲ ಖರೀದಿ ಮಾಡ್ತಾ ಇದ್ದಿದ್ದು ರಷ್ಯಾದಿಂದ. ಜರ್ಮನಿ ರಾಷ್ಟ್ರ ರಷ್ಯಾದಿಂದ ಖರೀದಿ ಮಾಡ್ತಾ ಇತ್ತು ಆಲ್ಮೋಸ್ಟ್ 90% ತೈಲವನ್ನ. ಈಗ ಇರಾನ್ ಸಪೋರ್ಟ್ ಮಾಡ್ಲಿಕ್ಕೆ ಇವರೇನು ಈಗ ತೈಲ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರಲ್ಲ ರಷ್ಯಾದವರು, ಇದರಿಂದ ಜರ್ಮನಿಗೂ ಕೂಡ ಒಂದು ರೀತಿಯಾಗಿ ಶಾಕ್. ಕಾರಣ ಏನು ಅಂತಂದ್ರೆ ಇಲ್ಲಿ ಒಂದಷ್ಟು ತೈಲ ಬೆಲೆ ಏರಿಕೆ, ಕ್ರೂಡ್ ಆಯಿಲ್ ಎಲ್ಲವೂ ಕೂಡ ಬೆಲೆ ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಕಜಾಕಿಸ್ತಾನ್ ಮೂಲಕವೇ ಜರ್ಮನಿಗೆ ರಷ್ಯಾ ತೈಲ ರಫ್ತಾಗ್ತಿತ್ತು. ಈ ಹಿನ್ನೆಲೆ ಈಗ ಗೊತ್ತಾಗ್ತಾ ಇರುವಂತದ್ದು ಬಹುಶಃ ಇದೆಲ್ಲವೂ ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಮಾಡ್ತಿದ್ದಾರಾ ಅಂತ.